ಜನಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ವಿಶೇಷವಾಗಿ ಮಕ್ಕಳಲ್ಲಿ ಸಾಮಾನ್ಯವಾಗಿ ಏಕಾಗ್ರತೆ ಕೊರತೆ ಇರುತ್ತೆ, ಜೊತೆಗೆ ಮೆಮೊರಿ ಕಡಿಮೆ ಇರುತ್ತೆ. ಸಾಮಾನ್ಯವಾಗಿ ಮಕ್ಕಳಲ್ಲಿ ಎಲ್ಲದೂ ಇರುತ್ತೆ, ಆಟಗಳಲ್ಲಿ ಚೆನ್ನಾಗೇನೆ ಭಾಗವಹಿಸ್ತಾ ಇರ್ತಾರೆ, ಆದ್ರೆ ಓದಿನಲ್ಲಿ ಬಹಳ ಹಿಂದುಳಿದಿರ್ತಾರೆ. ಬೆಳಗ್ಗೆ ಆದ್ರೆ ಸಾಕು ಮಕ್ಕಳಲ್ಲಿ ತಾಯಂದಿರು ಮಕ್ಕಳಿಗೆ ಯಾವಾಗ್ಲೂ ಅದು ಒಂದು ವಿಷಯವನ್ನ ಇಟ್ಕೊಂಡು ಬೈತಾ ಇರ್ತಾರೆ, ನೀನು ಚೆನ್ನಾಗಿ ಓದಲ್ಲ, ಕೂತು ಓದು ಅಂದ್ರೆ ಮಕ್ಕಳಿಗೆ ಏಕಾಗ್ರತೆ ಇಲ್ಲದೆ ಇದ್ರೂ ಕೂಡ ತಂದೆ ತಾಯಿ ಹೆಚ್ಚಾಗಿ ಫೋರ್ಸ್ ಮಾಡಿ ಓದು ಓದು ಅಂತ ಹೇಳಿ ತುಂಬಾ ಫೋರ್ಸ್ ಮಾಡ್ತಾ ಇರ್ತಾರೆ. ಏಕಾಗ್ರತೆ ಇಲ್ಲದೆ ಇದ್ರೂ ಕೂಡ ಮಕ್ಕಳು ಓದಕ್ ಕೂರ್ತಾರೆ, ಅದರಿಂದ ಮಾನಸಿಕ ಖಿನ್ನತೆಗೊಳಗಾಗ್ತಾರೆ. ಏಕಾಗ್ರತೆ ಇರಲ್ಲ, ಮಾನಸಿಕ ಖಿನ್ನತೆಗೊಳಗಾಗಿರ್ತಾರೆ, ಮೆಮೊರಿ ಲಾಸ್ ಆಗ್ತಾ ಇರುತ್ತೆ. ಈ ಎಲ್ಲಾ ಸಮಸ್ಯೆಗಳನ್ನ ಔಷಧಿ ರಹಿತವಾಗಿ ನೀವು ಯಾವ ರೀತಿ ಪರಿಹರಿಸ್ಕೊಳ್ಬಹುದು ಅನ್ನೋದನ್ನ ಇಲ್ಲಿ ನೋಡೋಣ. ಇದನ್ನ ಜ್ಞಾನ ಮುದ್ರೆ ಅಂತ ಕರಿತೀವಿ. ಇಲ್ಲಿ ಗಮನಿಸಿ, ಈ ತೋರ ಬೆರಳು ಈ ರೀತಿ ಸೇರ್ಸೋದ್ರಿಂದ ಇದನ್ನ ಜ್ಞಾನ ಮುದ್ರೆ ಅಂತ ಕರಿತೀವಿ. ದಿನನಿತ್ಯ ಕೇವಲ 1 ನಿಮಿಷ ಈ ಜ್ಞಾನ ಮುದ್ರೆಯಲ್ಲಿ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ಆ ಮೆಮೊರಿ ಪವರ್ ಅಥವಾ ಏಕಾಗ್ರತೆ ಹೆಚ್ಚಾಗ್ತಾ ಬರುತ್ತೆ. ಇಲ್ಲಿ ಗಮನಿಸಿ, ಈ ಜ್ಞಾನ ಮುದ್ರೆಯಲ್ಲಿ ಪಾರ್ಶ್ವ ಕಪಾಲಭಾತಿ ಪ್ರಾಣಾಯಾಮ, ಕೈಗಳನ್ನ ಬದಲಾಯಿಸಿ ಈ ರೀತಿ ಈ ಜ್ಞಾನ ಮುದ್ರೆಯಲ್ಲಿ 5 ರಿಂದ 10 ಸ್ಟ್ರೋಕ್ ಪಾರ್ಶ್ವ ಕಪಾಲಭಾತಿ ಮಾಡಿದ ನಂತರ ಇಲ್ಲಿ ಗಮನಿಸಿ, ಜ್ಞಾನ ಮುದ್ರೆಯಲ್ಲಿ ಕಪಾಲಭಾತಿ ಪ್ರಾಣಾಯಾಮ, ಈ ರೀತಿ 10 ರಿಂದ 27 ಸ್ಟ್ರೋಕ್ ದಿನನಿತ್ಯ ಕಪಾಲಭಾತಿ ಪ್ರಾಣಾಯಾಮವನ್ನ ಜ್ಞಾನ ಮುದ್ರೆಯಲ್ಲಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮೆಮೊರಿ ಪವರ್, ಏಕಾಗ್ರತೆ ಹೆಚ್ಚಾಗ್ತಾ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಜ್ಞಾನ ಮುದ್ರೆಯಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮ, ಬಲಭಾಗದಿಂದ ದೀರ್ಘವಾಗಿ ಉಸಿರನ್ನ ತಗೊಳ್ತಾ ಎಡಭಾಗದಿಂದ ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ಬರಬೇಕು. ನಿಮ್ಗೆಷ್ಟು ಸಾಧ್ಯನೋ ಅಷ್ಟು ದೀರ್ಘವಾಗಿ ಉಸಿರು ತಗೊಂಡು ಹಾಗೆ ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ಬರಬೇಕು.
ಈ ರೀತಿ ದಿನನಿತ್ಯ ಕೇವಲ 1 ನಿಮಿಷ ಕಪಾಲಭಾತಿ ಪ್ರಾಣಾಯಾಮದ ನಂತರ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ಮಕ್ಕಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ. ಈ ಮಕ್ಕಳಿಗೆ ಮೆಮೊರಿ ಪವರ್, ಏಕಾಗ್ರತೆ ಜೊತೆಯಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಜಾಸ್ತಿ ಇರುತ್ತೆ. ವೀಕ್ಷಕರೇ, ನೀವು ಗಮನಿಸಿ, 80ರ ದಶಕದಲ್ಲಿ ದೀಪದ ಬೆಳಕಿನಲ್ಲಿ ಓದಿದ್ರೂ ಕೂಡ ಅವರಿಗೆ ಕನ್ನಡಕದ ಅವಶ್ಯಕತೆ ಇರಲಿಲ್ಲ. ಆದರೆ ಇವತ್ತು ರಂಗು ರಂಗಿನ ಬೆಳಕಲ್ಲಿದ್ರೂ ಕೂಡ ಕನ್ನಡಕದ ಅವಶ್ಯಕತೆ ಹೆಚ್ಚಾಗಿದೆ. ಇದಕ್ಕೆ ಯಾವ ಮುದ್ರೆಗಳನ್ನ ಮಾಡಬೇಕು, ಹಾಗೆ ಯಾವ ಆಕ್ಯುಪ್ರೆಷರ್ ಬಿಂದುವನ್ನ ಮಾಡಬೇಕು ಅನ್ನೋದನ್ನ ನೋಡೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿ ಗಮನಿಸಿ, ಇದು ಕಣ್ಣಿನ ಬಿಂದು. ಯಾರಿಗೆ ಕಣ್ಣಿನ ದೋಷಗಳಿರುತ್ತೋ, ಇತ್ತೀಚೆಗೆ ಮಕ್ಕಳಲ್ಲಿ ಕಣ್ಣಿನ ದೋಷಗಳು ಹೆಚ್ಚಾಗ್ತಾ ಇದೆ. 1 ವರ್ಷದ ಮಗುವಿನಿಂದ ಹಿಡಿದು 15 ವರ್ಷದವರೆಗೆ ಕನ್ನಡಕವನ್ನ ಬಳಸ್ತಾ ಇದ್ದಾರೆ. ಅಂದ್ರೆ ದೃಷ್ಟಿ ದೋಷಗಳು ಹೆಚ್ಚಾಗ್ತಾ ಇದೆ. ಅಂತವರು ಕೇವಲ 1 ನಿಮಿಷ ನೋಡಿ, ಈ ರೀತಿ ನಿಧಾನವಾಗಿ ಈ ಕಣ್ಣಿನ ಬಿಂದುವನ್ನ ನಿಧಾನವಾಗಿ ಈ ರೀತಿ ಪ್ರೆಷರ್ ಅನ್ನ ಕೊಡ್ತಾ ಬರಬೇಕು. ನಮಗೆ 2 ಕಣ್ಣಿರೋದ್ರಿಂದ 2 ಕೈಲಿ ಇದನ್ನ ಅಭ್ಯಾಸ ಮಾಡ್ತೀವಿ. ಇಲ್ಲಿ ಗಮನಿಸಿ, ಈ ರೀತಿ ನಿಧಾನವಾಗಿ, ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಈ ರೀತಿ ಪ್ರೆಷರ್ ಅನ್ನ ಕೊಡ್ತಾ ಬರಬೇಕು. ಈ ರೀತಿ ನಿಧಾನವಾಗಿ ಇಲ್ಲಿ ಗಮನಿಸಿ, ಈ ರೀತಿ ಕಣ್ಣಿನ ಬಿಂದುವಿಲ್ಲಿ ನಿಧಾನವಾಗಿ ಪ್ರೆಷರ್ ಅನ್ನ ಕೊಡ್ತಾ ಬರಬೇಕು. ಸಾಧ್ಯವಾದ್ರೆ ಈ ಕಣ್ಣಿನ ಬಿಂದುವಿಲ್ಲಿ ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿ. ಇಲ್ಲಿ ಗಮನಿಸಿ, ಕೈಗಳನ್ನ ಬದಲಾಯಿಸಿ ಈ ರೀತಿ ದಿನನಿತ್ಯ 1 ರಿಂದ 2 ನಿಮಿಷ ಕಪಾಲಭಾತಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಕಣ್ಣಿನ ದೋಷಗಳು ನಿವಾರಣೆ ಆಗ್ತಾ ಬರುತ್ತೆ. ಸಾಮಾನ್ಯವಾಗಿ ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಡ್ಬಂದಾಗ ಅವರೆಲ್ಲ ಹೇಳೋದೊಂದೇ, ಮೇಡಮ್ ನೀವೆಲ್ಲ ಹೇಳ್ಕೊಡ್ತೀರಾ, ಆದ್ರೆ ಮನೇಲಿ ಇದನ್ನ ಮಾಡು ಅಂದ್ರೆ ಅಭ್ಯಾಸ ಮಾಡೋಲ್ಲ. ನಾವು ಕೂರಿಸಿ ಅಭ್ಯಾಸ ಮಾಡಿದ್ರು ನಮ್ಮ ಬಲವಂತಕ್ಕೆ ಅಭ್ಯಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಅಂತವ್ರಿಗೆ ಇನ್ನು ಸುಲಭವಾದ ಒಂದು ವಿಧಾನ ಇದೆ. ಇಲ್ಲಿ ಗಮನಿಸಿ, ಈ ಜ್ಞಾನ ಮುದ್ರೆಯಲ್ಲಿ ಒಂದು ಮಂತ್ರವನ್ನ ಹೇಳ್ಕೊಡ್ತೀನಿ. ದಿನನಿತ್ಯ ಕೇವಲ 11 ಬಾರಿ, 27 ಬಾರಿ, ಸಾಧ್ಯವಾದ್ರೆ 54 ರಿಂದ 108 ಬಾರಿ ಈ ಮಂತ್ರವನ್ನ ಅಭ್ಯಾಸ ಮಾಡೋದ್ರಿಂದ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ಏಕಾಗ್ರತೆ ಜಾಸ್ತಿ ಆಗುತ್ತೆ, ಗ್ರಾಸ್ಪಿಂಗ್ ಪವರ್ ಅಂತ ನಾವೇನ್ ಕರಿತೀವೋ ಮಕ್ಕಳಲ್ಲಿ ಗ್ರಹಿಸುವ ಶಕ್ತಿ ಜಾಸ್ತಿ ಆಗುತ್ತೆ. ಆ ಮಂತ್ರ ಯಾವುದು? ಇಲ್ಲಿ ಗಮನಿಸಿ. ಸಾಧ್ಯವಾದ್ರೆ ಮಕ್ಕಳನ್ನ ಈ ರೀತಿ ವಜ್ರಾಸನದಲ್ಲಿ ಕೂರಿಸಿ ಈ ಮುದ್ರೆಯಲ್ಲಿ ಇಲ್ಲಿ ಗಮನಿಸಿ. ಮೊದಲು 1 ಬಾರಿ ದೀರ್ಘವಾಗಿ
ಉಸಿರಾಟವನ್ನ ಮಾಡಿ. ನಂತರ ಓಂ ರೀಂ ಲಂಬೋದರಾಯ ನಮಃ. ಈ ರೀತಿ ಇಲ್ಲಿ ಗಮನಿಸಿ. ಓಂ ರೀಂ ಲಂಬೋದರಾಯ ನಮಃ. ಈ ರೀತಿ ಈ ಜ್ಞಾನ ಮುದ್ರೆಯಲ್ಲಿ ಈ ಮಂತ್ರವನ್ನ 27 ಬಾರಿ, ಕೆಲವು ಮಕ್ಕಳಿಗೆ 27 ಬಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕೇವಲ 11 ಬಾರಿ, ದಿನನಿತ್ಯ 11 ಬಾರಿ ಅದನ್ನ ಮಾಡ್ತಾ ಮಾಡ್ತಾ ಹೆಚ್ಚಿಸ್ಕೊಳ್ತಾ ಹೋಗಿ. ಒಂದು ವಾರ 11 ಬಾರಿ ಮಾಡಿರ್ತೀರ, ನಂತರ 27 ಬಾರಿ, ನಂತರ 54 ಬಾರಿ, ಸಾಧ್ಯವಾದ್ರೆ 108 ಬಾರಿ ಈ ಮಂತ್ರವನ್ನ ಮತ್ತೊಮ್ಮೆ ಇಲ್ಲಿ ಗಮನಿಸಿ. ಓಂ ರೀಂ ಲಂಬೋದರಾಯ ನಮಃ. ಈ ಮಂತ್ರವನ್ನ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ನೆನಪಿನ ಶಕ್ತಿ, ಏಕಾಗ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಆಸನವನ್ನ ಮಾಡ್ಬೋದು? ಮಕ್ಕಳಿಗೆ ಸಾಮಾನ್ಯವಾಗಿ ಬೆಳವಣಿಗೆ ಬಹಳ ಕಡಿಮೆ, ಅಂತವರು ಯಾವ ಆಸನವನ್ನ ಮಾಡ್ಬೋದು ಅನ್ನೋದನ್ನ ಇಲ್ಲಿ ನೋಡೋಣ. ಇಲ್ಲಿ ಗಮನಿಸಿ, ಇದನ್ನ ವೃಕ್ಷಾಸನ ಅಂತ ಕರಿತೀವಿ. ಇದನ್ನ ಮೊದಲು ಮಾಡುವಾಗ ತೊಂದರೆಗಳಾಗಬಹುದು. ಸೊ ಸಾಧ್ಯವಾದಷ್ಟು ಗೋಡೆಯ ಸಪೋರ್ಟ್ ಇಂದ ಅಭ್ಯಾಸ ಮಾಡಿ ನಂತರ ಈ ರೀತಿ ನಿಧಾನವಾಗಿ ನಿಲ್ಲೋ ಪ್ರಯತ್ನ ಮಾಡಿ. ಇದರಿಂದ ನಿಮ್ಮ ಏಕಾಗ್ರತೆ ಜಾಸ್ತಿ ಆಗುತ್ತೆ. ಹಾಗೆ ಗ್ರಾಸ್ಪಿಂಗ್ ಪವರ್ ಅಂತ ನಾವೇನ್ ಕರಿತೀವೋ, ಗ್ರಹಿಸುವಿಕ ಶಕ್ತಿ ಜಾಸ್ತಿ ಆಗುತ್ತೆ. ಈ ರೀತಿ ನಿಧಾನವಾಗಿ ಕೆಳಗೆ ಬರಬೇಕು. ನಮ್ಮ ತರಬೇತಿ ಶಿಬಿರಗಳಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಆ ತರಬೇತಿ ಶಿಬಿರಗಳಲ್ಲಿ ನೀವು ಸಹ ಪಾಲ್ಗೊಳ್ಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ, ಯಾವ ರೋಗಕ್ಕೆ ಯಾವ ಮುದ್ರೆಯನ್ನ ಯಾವ ಪ್ರಾಣಾಯಾಮದ ಜೊತೆಯಲ್ಲಿ ಮಾಡಬೇಕು, ನಿಮ್ಗೆ ಏನ್ ಸಮಸ್ಯೆ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ, ರೋಗಗಳಿಗೆ ಸಂಬಂಧಪಟ್ಟಂತೆ ಮುದ್ರೆಗಳು, ಆಸನಗಳು, ಪ್ರಾಣಾಯಾಮ ಹಾಗೆ ಅಕ್ಯುಪ್ರೆಷರ್ ಸಂಪೂರ್ಣ ಮಾಹಿತಿ ಈ ಪುಸ್ತಕಗಳಲ್ಲಿ ದೊರೆಯುತ್ತೆ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿ ಮಾಡೋಣ. ನಿಮ್ಮೆಲ್ಲರಿಗೂ ಬೆಳಗಿನ ವಂದನೆಗಳು.